ಸೊ ಬಿಚೇಂದ್ರಿ ಪಾಲ್ ಅವರು ಏನು ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ, ಎದ್ದು ತಮ್ಮ ನಿತ್ಯ ಕ್ರಮವನ್ನು ಪೂರೈಸಿ ಏನು ಮಾಡ್ತಾರೆ, ಬರ್ಫನ್ನು ಕರಗಿಸಿ ನೀರು ಮಾಡಿ ಅದರಿಂದ ಟೀಯನ್ನು ಕುಡಿದ್ರು. ಜೊತೆಗೆ ಒಂದಷ್ಟು ಬಿಸ್ಕೆಟನ್ನು, ಒಂದು ಅರ್ಧ ಚಾಕ್ಲೇಟನ್ನು ತಿಂದು ಒಂದು ಅಲ್ಪ ಆಹಾರವನ್ನು ಸ್ವೀಕರಿಸಿ ತಮ್ಮ ತಂಬುವಿನಿಂದ ಬೆಳಗ್ಗೆ 5:15ಗೆ ಹೊರಗೆ ಬರ್ತಾರೆ. ಬಂದು ಅಂಗದೋರ್ಜಿ ಅವರು ಅವರಲ್ಲಿ ಪ್ರಶ್ನೆ ಮಾಡ್ತಾರೆ, ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ. ಇವಳು ತುಂಬಾ ಖುಷಿಯಿಂದ ಒಪ್ಕೊಳ್ತಾಳೆ. ಅವಳಿಗೆ ತನ್ನ ಸಾಮರ್ಥ್ಯದ ಮೇಲೆ ಏನು ವಿಶ್ವಾಸ ಇದ್ದಿರತ್ತೆ. ಸೊ ಮುಂದೇನಾಗುತ್ತೆ ನೋಡೋಣ. ಸುಬಹ 6:20 ಸುಬಹ ಬೆಳಗ್ಗೆ 6:20 ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಜಬ್ ಅಂಗದೋರ್ಜಿ और मैं साउथ कोल से बाहर निकले तो दिन ऊपर चढ़ आया था. ನಾನು ಮತ್ತು ಅಂಗದೋರ್ಜಿ ಏನಿದ್ದೇವೆ, ಬೆಳಗ್ಗೆ ಸೌತ್ ಕೋಲಿಂದ ಯಾವಾಗ ಹೊರಗಡೆ ಬಿದ್ವು 6:20 ಆ ಸಂದರ್ಭದಲ್ಲಿ ಸುಬಹ ದಿನ್ ಛಡ್ ಆಯಾತ, ಬೆಳಗ್ಗೆ ಆಗೋಗಿತ್ತು. ಬೆಳಗ್ಗೆ 6:20 ಅದು ಎತ್ತರದ ಪ್ರದೇಶವಾದ್ದರಿಂದ ತುಂಬಾ ಬೇಗ ಅಲ್ಲಿ ಬೆಳಕು ಹರಿದು ಬಿಡುತ್ತೆ. 6:30 ಬೆಳಗಾಗ್ಬಿಟ್ಟಿತ್ತು ಅಲ್ಲಿ. ದಿನ್ ಊಪರ್ ಚढ़ ಆಯಾ ಥಾ, ಹಲ್ಕಿ ಹಲ್ಕಿ ಹವಾ ಚಲ್ ರಹಿ ಥಿ, ಲೈಟ್ ಆಗಿ ನಿಧಾನವಾಗಿ ಸ್ವಲ್ಪ ಗಾಳಿ ಬೀಸ್ತಾ ಇತ್ತು. ಅವರು ठंड बहुत अधिक थी, ಬೆಳಗ್ಗೆ ಆದ್ದರಿಂದ ಶೀತ ತುಂಬಾ ಅಧಿಕವಾಗಿತ್ತು, ತುಂಬಾ ಚಳಿ ಇತ್ತು. ಮೈನಸ್ಸಲ್ಲಿರುತ್ತೆ ಅಲ್ಲಿ, ತುಂಬಾ ಕಡಿಮೆ ಅಂದ್ರೆ ಎಲ್ಲ ಮೈನಸ್ಸಲ್ಲಿ ಇರುತ್ತೆ. ಇಲ್ಲದೋದ್ರೆ ಐಸ್ ಆಗೋದಿಲ್ಲ ತಾನೆ. ಮೈನಸ್ನಲ್ಲಿ ಹೋಗ್ತಾ ಇದೆ ಗಾಳಿ, ಆ ಗಾಳಿ ಬೀಸ್ತಾ ಇದೆ. ಹಮ್ನೆ ಬಗೈರ್ ರಸ್ಸಿ ಕೆ ಹಿ ಚಢಾಯಿ ಕಿ, ಹಮ್ನೆ ಕ್ಯಾ ಕಿ, ಬಗೈರ್ ರಸ್ಸಿ ಕೆ, ಬಗೈರ್ ಇಲ್ಲದೆ, ರಸ್ಸಿ ಬಳ್ಳಿಯನ್ನ ಬಳಸದೆ ನಾವು ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ವಿ ಪರ್ವತವನ್ನ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಲೆವೆಲ್ ಜಾಗ ಇದ್ರೆ ಹತ್ತೋದಿಲ್ಲ, ಹಗ್ಗವನ್ನು ಬಳಸ್ಕೊಳ್ಳೋದಿಲ್ಲ. ಸಾಮಾನ್ಯ ಎಲ್ಲ ಕಡೆನೂ ಹಗ್ಗವನ್ನು ಬಳಸ್ತಾರೆ. ಮುಂದ್ಗಡೆ ಶೇರ್ಪಾಗಳು ಹೋಗಿ ಪಿನ್ ಮಾಡಿ ಬಂದಿರ್ತಾರೆ, ಆ ಹಗ್ಗವನ್ನು ಬಿಟ್ಟಿರ್ತಾರೆ, ಹಗ್ಗವನ್ನು ಹಿಡ್ಕೊಂಡು ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಗಾಳಿ ವೇಗ ತುಂಬಾ ಹೆಚ್ಚಿರುತ್ತೆ. ಇಲ್ಲಿ ಇವಳು ಹೇಳ್ಕೊಳ್ತಾ ಇದ್ದಾಳೆ, ತಾನು ಹತ್ತುವಾಗ ತುಂಬಾ ಕಡಿಮೆ ಇತ್ತು ಗಾಳಿ ಅಂತ. ಗಾಳಿ ಹೆಚ್ಚಿದ್ರೆ ನಾರ್ಮಲ್ ಜಾಗದಲ್ಲೂ ಜಾರು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಹಗ್ಗ ಹಿಡ್ಕೊಂಡೇ ದಾಟ್ತಾರೆ ಅಲ್ಲಿ. ನಾವು ಹಗ್ಗ ಇಲ್ಲದೆ ಹತ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಂಗದೋರ್ಜಿ ಏಕ್ ನಿಶ್ಚಿತ್ ಗತಿ ಸೆ ಊಪರ್ ಚढ़ते ಗಯೆ. ಅಂಗದೋರ್ಜಿ ನನ್ನ ಜೊತೆ ಇದ್ದವರು ಒಂದು ನಿಶ್ಚಿತವಾದಂತಹ ಒಂದೇ ಲೆವೆಲ್ನಲ್ಲಿ, ತುಂಬಾ ಸ್ಪೀಡು ಅಲ್ಲ ಸ್ಲೋನು ಅಲ್ಲ, ಒಂದೇ ಹದದಲ್ಲಿ ಹತ್ಲಿಕ್ಕೆ ಮುಂದ್ಗಡೆ ಹತ್ತು ಹೋಗ್ತಾ ಇದ್ದಾರೆ. ನಿಶ್ಚಿತ್ ಗತಿ ಸೆ ಚढ़ते ಗಯೆ, ಮುಜೆ ಭಿ ಉನ್ಕೆ ಸಾಥ್ ಚಲ್ನೆ ಮೇ ಕೋಯಿ ಕಠಿನಾಯಿ ನಹಿ ಹುಯಿ. ತುಂಬಾ ಬೇಗ ಹೋಗಿ ಸುಸ್ತಾಗ್ಬಿಡುತ್ತೆ, ಮಧ್ಯದಲ್ಲಿ ಮತ್ತೆ ರೆಸ್ಟಿಗೆ ನಿಂತ್ಕೊಳ್ಬೇಕಾಗುತ್ತೆ. ಅಲ್ಲೆಲ್ಲ 1 ಕಿಲೋಮೀಟರ್ ಹತ್ತೋದು ಅಂತಂದ್ರೆ 2-3 ತಾಸು ತಗೊಳ್ತಾರೆ 1 ಕಿಲೋಮೀಟರ್ಗೆ. ಕೆಲವೊಂದಷ್ಟು ಜಾಗಗಳಲ್ಲಿ ಬರೀ 1 ಕಿಲೋಮೀಟರ್ಗೆ ತಾಸುಗಟ್ಟಲೆ ಬೇಕು. ಇವರು ಒಂದೇ ಗತಿಯಲ್ಲಿ, ಒಂದೇ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾರೆ. ನನಗೂ ಕೂಡ ಕಷ್ಟ ಆಗ್ಲಿಲ್ಲ ಅವ್ರ ಜೊತೆಗೆ ಹೋಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಮಿ ಹುಯಿ ಬರ್ಫ್ ಕಿ ಸೀಧಿ ವ ಢಲಾವು ಚಟ್ಟಾನೆ ಇತನಿ ಸಖ್ತ್ ಔರ್ ಬುರ್ಬುರಿ ಥಿ ಮಾನೋ ಶೀಶೆ ಕಿ ಚಾದರ್ ಬಿಚ್ಚಿ ಹೋ. ನೋಡಿ, ಹೊಸ ಹೊಸ ಶಬ್ದಗಳಿವೆ ನಿಮಗೆ. ಇದು ಜಮಿ ಹುಯಿ ಬರ್ಫ್ ಜಮ್ನಾ, ಬರ್ಫ್ ಅಂತಂದ್ರೆ ಐಸು, ತುಂಬಾ ಗಟ್ಟಿಯಾಗಿರುವಂತಹ ಐಸ್ ಏನಿದೆ ಅದರದ್ದೇ ಗುಡ್ಡಗಳು ಅಲ್ಲೆಲ್ಲ ಕಾಣಿಸ್ಕೊಳ್ಳೋದು. ಬರ್ಫ್ ಕಿ ಸೀಧಿ, ನೇರವಾಗಿರುವಂತಹ, ಮತ್ತು ಢಲಾವು, ಇಳಿಜಾರಿರುವಂತಹ, ಚಟ್ಟಾನ್ ಅಂತಂದ್ರೆ ಗುಡ್ಡ. ಐಸ್ನಲ್ಲಿ ತುಂಬಾ ಏನು ಶಾರ್ಪ್ ಆದಂತಹ ಐಸ್ನಲ್ಲಿ, ಗಟ್ಟಿಯಾಗಿರುವಂತಹ ಐಸ್ನಲ್ಲಿ ನೇರವಾಗಿ ಮತ್ತು ಡೌನ್ ಇರುವಂತಹ ಏನು ಐಸಿನ ಗುಡ್ಡಗಳಿವೆ. ಅದು ಹೇಗಿತ್ತು ಅಂತಂದ್ರೆ ಇತನಿ ಸಖತ್ ಅಂತಂದ್ರೆ ಗಟ್ಟಿ ಮುಟ್ಟಾದಂತಹ ಐಸ್. ಅದು ಕಾಲ್ನಲ್ಲಿ ನಿಮಗೆ ನೀವು ಪರ್ವತಾರೋಹಿಗಳ ಬೂಟ್ ನೋಡಿ, ಸ್ಪೋರ್ಟ್ಸ್ ಮನ್ಸ್ ಶೂ ಇದ್ದಾಗೆ ಅಡಿಗಡೆಗೆ ಪಿನ್ಗಳಿರ್ತವೆ. ಇದು ಪರ್ವತಾರೋಹಿಗಳಿಗೆ ಇನ್ನೂ ಜಾಸ್ತಿ ಗಟ್ಟಿಯಾದಂತಹ ಪಿನ್ಗಳಿರ್ತವೆ. ಅದು ಕಚ್ಚಿ ಹಿಡಿಬೇಕು ಕಾಲನ್ನ. ಅದನ್ನು ಒಂದೊಂದು ಸ್ಟೆಪ್ ಇಟ್ಟು ಮತ್ತೊಂದು ಸ್ಟೆಪ್ ಇಡುವಾಗ ಅದರ ಕಾಲನ್ನ ಕೀಳುವಾಗೂ ಅಷ್ಟು ಕಷ್ಟ ಆಗುತ್ತೆ, ಅಷ್ಟು ಗಟ್ಟಿ ಉಕ್ಕೊಳ್ಳುತ್ತೆ ಅದು, ಆ ಒಂದು ಮೊಳೆಗಳು. ಇವರು
ಏನ್ ಮಾಡಿದ್ರು, ಆಮ್, ಆ ಒಂದು ಅತ್ಯಂತ ಗಟ್ಟಿಯಾದಂತಹ ಐಸನ್ನ ನೋಡಿದ್ರು. ಅದು ಹೇಗಿತ್ತು ಅನ್ನೋದನ್ನ ವಿವರಣೆ ಕೊಡ್ತಾ ಇದ್ದಾಳೆ. ಅಷ್ಟು ಗಟ್ಟಿಯಾಗಿತ್ತು, ಜೊತೆಗೆ ಬುರ್ಬುರಿ ಥಿ. ಬುರ್ಬುರಿ ಅಂತಂದ್ರೆ ಒಂಥರ ಮೇಲ್ಗಡೆ, ಐಸಿನ ಮೇಲ್ಗಡೆ ತುಂಬಾ ಸ್ಮೂತ್ ಆದಂತಹ ನೊರೆ ಬರುತ್ತಲ್ವಾ, ಈ ಸೋಪ್ ನೀರನ್ನ ನೊರೆ ಮಾಡಿದ ಮೇಲೆ ಒಂಥರ ಸ್ಮೂತ್ ಆಗಿರುವಂತಹ ಐಸ್ ಇರುತ್ತೆ ನೋಡಿ, ಆ ತರದ ಐಸು. ಅದು ತುಂಬಾ ಜಾರಿಸ್ಬಿಡುತ್ತೆ, ಕಾಲಿಟ್ರು ಜಾರ್ ಬಿಡುತ್ತೆ ಕಾಲು, ಆ ತರದ ಒಂದು ಇದು ಬುರ್ಬುರಿ ಥಿ. ಮಾನು ಶೀಶೆ ಕಿ ಚಾದರ್ ಬಿಚಿ ಹೋ. ಕೆಲವೊಂದಷ್ಟು ಕಡೆ ಹೆಂಗಿತ್ತು ಅಂದ್ರೆ, ಶೀಶಾ ಅಂತಂದ್ರೆ ಕನ್ನಡಿ, ಕನ್ನಡಿಯ ಚಾದ್ರವನ್ನೇ ಅಲ್ಲೆಲ್ಲ ಹಾಸಿಟ್ಟಂಗೆ ಕಾಣಿಸ್ಬೇಕಪ್ಪ. ನನ್ನ ಮುಖನೂ ನಾನು ಕೆಳಗೆ ನೋಡ್ಕೊಂಡ್ರೆ ನನ್ನ ಮುಖ ನಮಗೆ ಕಾಣಿಸ್ಬೇಕು. ಅಷ್ಟು ನೈಸ್ ಇರುವಂತಹ ಐಸ್ನ ಜಾಗ, ಅವಳು ಹತ್ತುವಂತಹ ಜಾಗ ಕೆಲವಷ್ಟು ಕಡೆ ಹೇಳ್ತಾ ಇದ್ದಾಳೆ, ಅದನ್ನ ವಿವರಣೆ ಕೊಡ್ತಾ ಇದ್ದಾಳೆ. ಹಮೇ ಬರ್ಫ್ ಕಾಟ್ನೆ ಕೆ ಲಿಯೆ ಫಾವ್ಡೆ ಕಾ ಇಸ್ತೆಮಾಲ್ ಕರ್ನಾ ಪಡಾ. ನಮಗೆ ಬರ್ಫ್ ಕಾಟ್ನೆ ಕೆ ಲಿಯೆ, ಆ ಬರ್ಫನ್ನ ಒಡ್ಕೊಂಡು ಅದನ್ನ ಮೇಲೆ ಹೋಗ್ಬೇಕು ಅಂತಾದ್ರೆ ಫಾವ್ಡಾ ಅಂತಂದ್ರೆ ಒಂಥರ ಸಣ್ಣ ಏನು ಹುಕ್ಕಿರತ್ತೆ ಅದಕ್ಕೆ, ಅದನ್ನ ಹಿಡಿದು ಗಟ್ಟಿ ಚುಚ್ಚಿ ಅದರ ಸಹಾಯದಿಂದ ಮೇಲೆ ಹತ್ತುತ್ತಾರೆ, ಫಾವ್ಡಾ ಅಂತ ಕರೀತಾರೆ ಅದನ್ನ. ಏನ್ ಗೊತ್ತಾಯ್ತಾ, ಒಂಥರ ಸಲಾಕೆ ತರದಲ್ಲಿ ಮುಂದ್ಗಡೆ ಗಟ್ಟಿಯಾದಂತಹ ಇದಿರುತ್ತೆ, ಒಂದು ಕೋಲ್ ಇರುತ್ತೆ, ಅದನ್ನ ಚುಚ್ಕೊಂಡು ಹತ್ಕೊಂಡು ಹೋಗ್ತಾರೆ, ಒಂದು ಸ್ಟೆಪ್ ಬೈ ಸ್ಟೆಪ್. ಅದನ್ನ ಫಾವ್ಡಾ ಅಂತ ಕರೀತಾರೆ. ಫಾವ್ಡಾ ಬಹುವಚನದಲ್ಲಿ ಫಾವ್ಡೇಕ ಇಸ್ತಮಾಲ್ ಕರ್ನಾಪಡ. ಫಾವ್ಡೇಕು ಉಸ್ಕೋ ಎಲ್ಲರೂ ಕೂಡ ಅದನ್ನ ಬಳಸ್ಕೊಂಡು ಹತ್ಕೊಂಡು ಹೋಗುವ ಪರಿಸ್ಥಿತಿ ಬಂತು. 2 घंटे से कम समय में ही हम ಶಿಖರ್ ಕ್ಯಾಂಪ್ ಪಹುಂಚ್ ಗಯೇ. 2 ತಾಸ್ಗಿಂತಲೂ ಕಡಿಮೆ ಟೈಮ್ನಲ್ಲಿ ನಾವು ಸೌತ್ ಕೋಲ್ನಿಂದ ನೆಕ್ಸ್ಟ್ ಪಾಯಿಂಟ್ ಏನಿದೆ ಶಿಖರ್ ಕ್ಯಾಂಪ್ ಅಂತ ನೆಕ್ಸ್ಟ್ ಪಾಯಿಂಟ್, ಅದು ಹತ್ತುವಾಗ, ಎವರೆಸ್ಟ್ ಅನ್ನು ಹತ್ತುವಾಗ ಶಿಖರ್ ಕ್ಯಾಂಪ್ ಅನ್ನ ಅವರು 2 ತಾಸ್ಗಿಂತಲೂ ಮುಂಚೆ ತಲುಪಿದ್ರು. ಇನ್ನು ಮುಂದಿರುವಂಥದ್ದು ತುಂಬಾ ಕಠಿಣವಾದಂತಹ ದಾರಿ, ಯಾಕೆಂದ್ರೆ ಪೂರ್ಣ ಎತ್ತರದ ಪ್ರದೇಶವೇ ಇದ್ದಿದ್ದು. ಅಂಗದೋರ್ಜಿನೇ ಪೀಛೆ ಮುಡ್ಕರ್ ಪೂಛ. ಅಂಗದೋರ್ಜಿಯವರು ಮುಂದಿದ್ದಾರೆ, ಇವಳು ಹಿಂದಿಂದ ಬರ್ತಾ ಇದ್ದಾಳೆ, ಹಿಂದ್ಗಡೆ ತಿರುಗಿ ಕೇಳಿದ್ರು ಏನಂತ, ಕ್ಯಾ ತುಮ್ ಥಕ್ ಗಯಿ ಹೋ, ನನಗೆ ಸುಸ್ತಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಮೈನೆ ಜವಾಬ್ ದಿಯಾ ನಹಿ, ನಾನು ಉತ್ತರ ಕೊಟ್ಟೆ, ಇಲ್ಲ ನನಗೆ ಸುಸ್ತೇನಾಗ್ಲಿಲ್ಲ, ಆರಾಮಿದ್ದೇನೆ. ಯಹ ಸುನ್ಕರ್ ವೇ ಬಹುತ್ ಅಧಿಕ್ ಆಶ್ಚರ್ಯಚಕಿತ್ ಔರ್ ಆನಂದಿತ್ ಹುವೆ. ಅದನ್ನು ಕೇಳಿ ಅವ್ರಿಗೆ ತುಂಬಾ ಆಶ್ಚರ್ಯವೂ ಆಯಿತು, ಖುಷಿಯೂ ಕೂಡ ಆಯಿತು. ಯಾಕೆಂತಂದ್ರೆ ಫಸ್ಟ್ ಟೈಮ್ ಏರುವಂಥವ್ರು ಏನೂ ಸುಸ್ತಾಗದೆ ಆರಾಮಾಗಿ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತಾದ್ರೆ ಅದು ಅವರಿಗೆ ಆಶ್ಚರ್ಯವೇ. ಥೋಡಿ ಚಾಯ್ ಪೀನೆ ಕೆ ಬಾದ್ ಹಮ್ನೆ ಪುನಃ ಚಢಾಯಿ ಶುರು ಕರ್ದಿ. ಅಲ್ಲಿ ಒಂದು ಟೀಯನ್ನು ಕುಡಿದ್ರು, ತೆಗೆದುಕೊಂಡು ಹೋಗಿರುವಂಥದ್ದು, ಮತ್ತೆ ಏರುವಿಕೆಯನ್ನ ಪ್ರಾರಂಭ ಮಾಡಿದ್ರು. ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಹ್ಲಾಟು ಅಂತ ಓಕೆ, ಲವ್ ಒತ್ತಿದೆ ನೋಡಿ, ಹ್ಲಾಟು. ಏಕ್ ನೈಲನ್ ಕಿ ರಸ್ಸಿ ಲಾಯಾ ಥಾ. ಅವನು ನೈಲನ್ನಿನ, ಪ್ಲಾಸ್ಟಿಕ್ ತರಹದ್ದೇ ನೈಲನ್ನು, ಅದು ಪ್ಲಾಸ್ಟಿಕ್ನಷ್ಟು ಜಾರಿಸೋದಿಲ್ಲ, ಅದಕ್ಕಾಗಿ ನೈಲನ್ನಿನ ಒಂದು ಬಳ್ಳಿಯನ್ನ ತಂದಿದ್ದ. ಹ್ಲಾಟು ಏಕ್ ಕ್ಯಾ ಕಿಯಾ, ನೈಲನ್ ಕಾ ರಸ್ಸಿ ಲಾಯಾ ಥಾ, इसलिए अंगदोर जी और मैं ರಸ್ಸಿ ಕೆ ಸಹಾರೆ ಚಡೆ. ಇನ್ನು ಮುಂದಿನ ಏರುವಿಕೆ ಏನಿತ್ತೋ ಆ ಹಗ್ಗವನ್ನು ಹಿಡ್ಕೊಂಡೇ ಹತ್ತಬೇಕಾಗಿತ್ತು, ಅನಿವಾರ್ಯ. ಅವನು ಅದನ್ನ ಹಾಕಿದಿದ್ದ, ಸೊ ನಾವು ಅದನ್ನ ಹಿಡ್ಕೊಂಡು ಅಂಗದೋರ್ಜಿ ಮತ್ತು ನಾನು ಅದರ ಸಹಾಯದಿಂದ ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಜಬ್ಕಿ ಫ್ಲಾಟು ಏಕ್ ಹಾತ್ ಸೆ ರಸ್ಸಿ ಪಕಡೆ ಹುವೆ ಬೀಚ್ ಮೇ ಚಲಾ. ಅವನು ಅವರಿಬ್ಬರ ಮಧ್ಯದಲ್ಲಿ ಒಂದು ಕೈಯಲ್ಲಿ ಹಗ್ಗ ಹಿಡ್ಕೊಂಡು, ಹಗ್ಗ ಗಾಳಿಗೆ ತಪ್ಪಿಸ್ಕೊಂಡ್ಬಾರ್ದು ಅಥವಾ ಹಗ್ಗ ಏನಾದ್ರು ಜರ್ಕ್ ಹೊಡಿಬಾರ್ದು ಅನ್ನೋ ಉದ್ದೇಶದಿಂದ ಅವನು ಒಂದು ಕೈಯಲ್ಲಿ ಅದನ್ನ ಹಿಡ್ಕೊಂಡು ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ, ಇವರಿಬ್ರು ಹೋಗ್ತಾ ಇದ್ದಾರೆ. ತಬಿ ಲಾಟू ने गौर किया कि मैं उन ऊंचाइयों के लिए आवश्यक 4 लीटर ऑक्सीजन की अपेक्षा लगभग 2.5 लीटर ऑक्सीजन प्रति मिनट की दर से लेकर चढ़ रही थी. ಆಗ ಫ್ಲಾಟು ಮಧ್ಯ ಇದ್ನಲ್ವಾ,
ಫ್ಲಾಟು ಗಮನಿಸ್ದ ಅದನ್ನ. ಇವಳು ಆಕ್ಸಿಜನ್ ಹಾಕ್ಕೊಂಡೇ ಹತ್ತಾ ಇದ್ದಾಳೆ. ಆ ಎತ್ತರಕ್ಕೆ ಅವಳು ಏನು ಎತ್ತರ ಹತ್ತಾ ಇದ್ದಾಳೆ, ಯಾವ ಹೈಟ್ನಲ್ಲಿ ಹತ್ತಾ ಇದ್ದಾಳೋ ಆ ಎತ್ತರಕ್ಕೆ ಪ್ರತಿ 4 ಮಿನಿಟ್ಗೆ ಆಕ್ಸಿಜನ್ ಅಂದರೆ ಎಷ್ಟು ಬೇಕು 1 ನಿಮಿಷಕ್ಕೆ, ಅಪೇಕ್ಷಾ ಏನು ऊंचाई के लिए आवश्यक 4 ಲೀಟರ್ ಆಕ್ಸಿಜನ್ ಕಿ ಅಪೇಕ್ಷಾ, 4 ಲೀಟರ್ ಆಕ್ಸಿಜನ್ ಬೇಕು 1 ನಿಮಿಷಕ್ಕೆ. ಅಂದರೆ ಆ ಪ್ರಮಾಣದಲ್ಲಿ ಸಿಲಿಂಡರ್ನಿಂದ ಆಕ್ಸಿಜನ್ ಸಪ್ಲೈ ನಮಗೆ ಆಗ್ತಾ ಇರಬೇಕು. ಸರಿ, ಆ ಎತ್ತರ ಹತ್ತುವಾಗ, ಅಷ್ಟು ಎತ್ತರದಲ್ಲಿ ಹತ್ತುವಾಗ. ಆದರೆ ಇವಳು ಏನು ಮಾಡ್ತಾ ಇದ್ಲು, ಅಷ್ಟು ಸಾಮರ್ಥ್ಯ ಇಟ್ಕೊಳ್ಳಿಲ್ಲ, ಅಷ್ಟೆಲ್ಲ ಇಟ್ಕೊಂಡಿರ್ಲಿಲ್ಲ. ಆಕ್ಸಿಜನ್ ಅನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಪ್ಲೈ ಆಗುವಾಗ ಇಟ್ಕೊಂಡಿದ್ಲು. ಎಷ್ಟು, ಪ್ರತಿ ಮಿನಿಟ್ 2.5 ಲೀಟರ್ ಪ್ರತಿ ಮಿನಿಟ್. 2.5 ಲೀಟರ್, 4 ಲೀಟರ್ ಬದಲು 2.5 ಲೀಟರ್, 2.5 ಲೀಟರ್ ಪ್ರತಿ ಮಿನಿಟ್ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟೇ ಸಪ್ಲೈ ಅನ್ನ ಕೊಟ್ಕೊಂಡಿದ್ಲು. 2.5 ಲೀಟರ್ 4 ಲೀಟರ್ 1.5 ಪಟ್ಟು ಜಾಸ್ತಿ 4 ಲೀಟರ್ ಅಷ್ಟೇ ಸಿಗ್ತಾ ಇದ್ರೆ ಆಕ್ಸಿಜನ್, ನಮಗೆ ಸುಸ್ತಾಗೋದು ಕಡಿಮೆ ಅನ್ಸುತ್ತೆ. ಇಲ್ಲ 2.5 ಲೀಟರ್ ಸುಸ್ತು ಜಾಸ್ತಿ, ನಮಗೆ ಸುಸ್ತು ಜಾಸ್ತಿ ಅನುಭವಕ್ಕೆ ಬರುತ್ತೆ. ಇವಳು ಸ್ವಲ್ಪ ಕಷ್ಟಪಡ್ತಾ ಇರೋದನ್ನ ಗಮನಿಸಿದ ಅವನು ಲಾಟು. ಯಾಕೆ ಕಷ್ಟಪಡ್ತಾ ಇದ್ದಾಳೆ ನೋಡಿದಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಇಟ್ಕೊಂಡಿದ್ದಾಳೆ. ಹಾಗಾಗಿ ಮೇರೆ ರೆಗ್ಯುಲೇಟರ್ ಪರ್ ಜೈಸೆ ಹಿ ಉಸ್ನೆ ಆಕ್ಸಿಜನ್ ಕಿ ಆಪೂರ್ತಿ ಬಢಾಯಿ, ಅವನು ಆ ರೆಗ್ಯುಲೇಟರ್ನಲ್ಲಿ ಅವಳಿಗೆ ಸಪ್ಲೈ ಆಗ್ತಾ ಇದ್ದ ಆಕ್ಸಿಜನ್ ಅನ್ನ 4 ಲೀಟರ್ ಪ್ರತಿ ಮಿನಿಟ್ಗೆ ಹೆಚ್ಚಿಗೆ ಮಾಡ್ದ. ಆಪೂರ್ತಿ ಅಂತಂದ್ರೆ ಪೂರೈಸುವಂಥದ್ದು. ಆಪೂರ್ತಿ ಬಢಾಯಿ ಮುಜೆ ಕಠಿಣ್ ಚಢಾಯಿ ಆಸಾನ್ ಲಗ್ನೆ ಲಗಿ, ನನಗೆ ಕಷ್ಟದ ಹತ್ತುವಿಕೆಯೂ ಕೂಡ ಸ್ವಲ್ಪ ಆರಾಮಾಗಲಿಕ್ಕೆ ಶುರುವಾಯಿತು, ಸುಸ್ತಾಗೋದು ಕಡಿಮೆ ಆಯಿತು, ಇಲ್ಲದ್ರೆ ತುಂಬಾ ಸುಸ್ತಾಗ್ತಾ ಇತ್ತು ನನಗೆ ಅಂತ ಹೇಳ್ಕೊಂಡ್ಲು. ಸರಿ, ಅಲ್ಲಿಂದ ಅವಳು ಹತ್ತಿ ಹೋಗ್ತಾ ಇದ್ದಾಳೆ. ದಕ್ಷಿಣಿ ಶಿಖರ್ಗೆ ಊಪರ್ ಹವಾಕಿ ಗತಿ ಬಡ್ ಗಯಿ ಥಿ. ದಕ್ಷಿಣಿ ಶಿಖರ್ ಒಂದು ಪ್ಲೇಸ್, ಇದು ಕೂಡ ಅಲ್ಲಿ ಗಾಳಿಯ ವೇಗ ತುಂಬಾ ಹೆಚ್ಚಿಗೆ ಆಗಿತ್ತು, ತುಂಬಾ ಸ್ಪೀಡ್ನಲ್ಲಿ ಗಾಳಿ ಬರ್ತಾ ಇತ್ತು. उस ऊंचाई पर तेज हवा की झोंके बुरबुरे बर्फ के कणों को चारों तरफ उड़ा रहे थे. ಆ ಎತ್ತರದಲ್ಲಿ ತುಂಬಾ ಸ್ಪೀಡಾಗಿ ಗಾಳಿ ಬರ್ತಾ ಇದೆ. ಆ ಗಾಳಿಯ ಝೋಂಕೆ, ಗಾಳಿಯ ಒಂದು ಅಲೆ ಏನು ಬರ್ತಾ ಇದೆ, ಬುರ್ಬುರೆ ಬರ್ಫ್ಗೆ ಕಣೋಂಕು, ಏನು ಐಸಿನ ಹಿಮದ ಇಬ್ಬನಿ ಬೀಳುತ್ತಲ್ಲ, ನಾವು ಬೆಳಗ್ಗೆ ಜಾವ ನೋಡ್ತೇವೆ, ಆ ಇಬ್ಬನಿ ಬಿದ್ದ ಹಾಗೆ. ಆದ್ರೆ ಇಬ್ಬನಿ ನಮಗೆ ಕೈಗೆ ಬಿದ್ದ ಮೇಲೆ ಗೊತ್ತಾಗುತ್ತೆ, ಒಂದೊಂದು ಹನಿ ಡ್ರಾಪ್ ನೀರಿಗೆ ಬಿದ್ದಿರುತ್ತೆ. ಆದ್ರೆ ನೀರಿರೋದಿಲ್ಲ, ಇಲ್ಲಿ ಐಸೆ ಹನಿಯಾಗಿ ಕೂತ್ಕೊಂಡಿರುತ್ತೆ. ಗಾಳಿಗೆ ತೇಲಿಸ್ಕೊಂಡು ಬರ್ತಾ ಇದೆ ಐಸಿನ ಏನು ಹೊಗೆ, ಇದು ಧೂಳು. ಅದು ಹೇಗ್ ಬರ್ತಾ ಇದೆ ಅಂತಂದ್ರೆ, ಬುರ್ಬುರೆ ಬರ್ಫ್ಗೆ ಕಣೋಂಕು ಚಾರೋ ತರಫ್ ಉಡಾ ರಹೇ ಥೆ, 4 ದಿಕ್ಕಿನಲ್ಲಿ ಬರ್ತಾ ಇದೆ ಗಾಳಿ. ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ಒಂದು ಹೆಜ್ಜೆಯೂ ಕೂಡ ನಮಗೆ ಎದುರಿಗೆ ಕಾಣಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಗಾಳಿ ಬಂದು ತುಂಬಿಕೊಳ್ತಾ ಇದೆ. ಅದು ಐಸಿನ ಗಾಳಿ ಆದ್ದರಿಂದ, ಹಿಮದ ಗಾಳಿ ಆದ್ದರಿಂದ ಬಿಳಿ ಬಿಳಿ ಕಣಗಳು ಬಂದು ತುಂಬ್ಕೊಂಡ್ಬಿಡುತ್ತೆ. ಕಣ್ಣು ಸಮೇತ ಅಷ್ಟೊತ್ತಿ ಒರೆಸ್ಕೊಳ್ತಾ ಇರ್ಬೇಕು, ಇಲ್ಲವ್ರು ಬಂದು ತುಂಬಿ ಹೋಗುತ್ತೆ. ಆ ತರ ಅಷ್ಟೊಂದು ಇದರಲ್ಲಿ ಹೋಗ್ತಾ ಇದ್ದಾಳೆ. ಚಾರೋ ತರಫ್ ಉಡಾ ರಹೇ ಥೆ ಜಿಸ್ಸೆ ಕುಚ್ ದಿಖಾಯಿ ನಹಿ ದೇ ರಹಾ ಥಾ, ಏನು ಕೂಡ ಕಾಣಿಸ್ತಾ ಇರಲಿಲ್ಲ ಮೇಲೆ ಹತ್ತುವಾಗ. ತಾನು ಹತ್ತಾ ಇದ್ದೇನೆ, ಎಲ್ಲಿ ಹೋಗ್ತಾ ಇದ್ದೇನೆ ಏನೂ ಗೊತ್ತಾಗೋದಿಲ್ಲ. ಕಣ್ಣಿಗೆ ಕಟ್ಟಿಬಿಟ್ಟು ಗುಡ್ಡ ಹತ್ತು ಅಂತ ಹೇಳಿದ್ರೆ ಗುಡ್ಡನೇ ಹತ್ತಾ ಇದ್ದೇನೋ, ಗುಡ್ಡದ ಪಕ್ಕದಲ್ಲಿ ಹೋಗ್ತಾ ಇದ್ದೇನೆ, ಏನೂ ಗೊತ್ತಾಗೋದಿಲ್ಲ. ಆ ತರದ ಸನ್ನಿವೇಶ ಇರುತ್ತೆ. ಮೈನೆ ದೇಖಾ ಕಿ ತೋಡಿ ದೂರ್ ತಕ್ ಕೊಯ್ ಊಂಚಿ ಚಢಾಯಿ ನಹಿ ಹೇ, ಅವಳು ನೋಡ್ತಾಳೆ ಸುಮಾರು ದೂರದ ತನಕ ಇನ್ನು ಎತ್ತರದ ಏರುವಿಕೆ ಅನ್ನುವಂಥದ್ದು ಇಲ್ಲ. ಅವಾಗ ಏನಾಗಿದೆ, ಢಲಾನ್ ಅಂತಂದ್ರೆ ಇಳಿಜಾರು, ಏಕದಮ್ ಸೀದಿ ನೀಚಿ ಚಲಿ ಗೈ ಹೇ. ಅವಳು ನೋಡ್ತಾ ಇದ್ದಾಳೆ ಹೇಗಿದೆ ಅಂತಂದ್ರೆ, ಸನ್ನಿವೇಶ ನೋಡಿ, ಹೀಗೆ ಹೋಗ್ತಾ ಇದ್ದಾಳೆ, ಇಲ್ಲಿದ್ದಾಳೆ ಅಂತ ಇಟ್ಕೊಳ್ಳೋಣ ಅವಳು. ಓಕೆ, ಹೀಗೆ ಮೇಲೆ ಹತ್ತು ಹೋಗ್ತಾ ಇರಬೇಕು. ಈಗ ಹೋಗುವಾಗ ಸ್ವಲ್ಪ ಲೆವೆಲ್ಲಿನ ಜಾಗ ಬಂದಿದೆ. ಆದ್ರೆ ಲೆವೆಲ್ಲಿನ ಜಾಗ ಅವಳು ಯಾವ ತರದ ಜಾಗದಲ್ಲಿ ಇದ್ದಾಳೆ, ಒಂದು ಪರ್ವತದ ಏನೋ ಅಂಚಿನಲ್ಲಿ ಸಾಗ್ತಾ ಇದ್ದಾಳೆ. ಇಲ್ಲಿ ಹೋಗ್ತಾ ಇದ್ದಾಳೆ, ಪರ್ವತದ ಅಂಚೋದು ಈ ತರದ ಸನ್ನಿವೇಶ. ಹೀಗಿದ್ರೆ
ಅದರ ಆ ಅಂಚಿನಲ್ಲೇ ಅವಳು ಏನ್ ಮಾಡ್ತಾ ಇದ್ದಾಳೆ, ಮೇಲ್ಗಡೆಯಿಂದ ಹೋಗ್ತಾ ಇದ್ದಾಳೆ. ಅಂದ್ರೆ ಆ ಕಡೆ ಈ ಕಡೆ ಎರಡೂ ಕಡೆ ತುಂಬಾ ಡಲಾನ್, ತುಂಬಾ ಇಳಿಜಾರಿದೆ. ಅದರ ಮೇಲ್ಮೈಯಲ್ಲಿ ಹೋಗ್ತಾ ಇದ್ದಾಳೆ ಪರ್ವತ ಶಿಖರ ತುದಿಯಲ್ಲಿ. ಸೊ ಹೇಳ್ತಾ ಇದ್ದಾಳೆ, ಸೀದಿ ನೀಚಿ ಚಲಿ ಗೈ ಹೇ ಮೇರಿ ಸಾಸ್ ಮಾನು. ಅವಳಿಗೆ ಕಾಣೋದಿಲ್ಲ, ಆ ನಮೂನಿ ಹೊಗೆ ಬರ್ತಾ ಇದೆ, ಆ ಧೂಳು ಬರ್ತಾ ಇದೆ, ಹಿಮದ ಧೂಳು, ಏನೇನೋ ಕಾಣಿಸ್ತಾ ಇಲ್ಲ. ನಾನು ಹೋಗ್ತಾ ಇರೋ ಜಾಗ ಎರಡು ಪರ್ವತದ ತುದಿಯಲ್ಲಿ ನೇರವಾಗಿ ಹೋಗ್ತಾ ಇದ್ದೇನೆ, ಎತ್ತರದ ಜಾಗದಲ್ಲಿ. ಮೇರಿ ಸಾಸ್ ಮಾನು ಏಕ್ದಮ್ ರುಕ್ ಗೈ ಥಿ. ನಮ್ಗೆ ಶ್ವಾಸ ನಿತ್ತಂಗಾಯ್ತು. ಇನ್ನು ಎಲ್ಲಿ ನಾವು ಒಂದು ಚೂರು ಗಟ್ಟಿ ಗಾಳಿ ಬಂದ್ರೆ ಬಿದ್ರೆ ಮತ್ತೆ ನಮ್ಮನ್ನ ಹುಡುಕ್ಲಿಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ. ಆ ನಮ್ನಿ ಜಾಗ ಅದು. ಒಂದೇ ಬಾರಿ ಅವಳು ಹೆದರಿಕೆ ಆಯ್ತು ಅವಳಿಗೆ. ಮುಜೆ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೇ. ನನಗನಿಸ್ತು ನನ್ನ ಏನು ಸಫಲತೆ ಏನಿದೆ ಅದು ತುಂಬಾ ಹತ್ತಿರದಲ್ಲಿದೆ. ನಜ್ದೀಕ್ ಹೇ, ಹತ್ತಿರದಲ್ಲಿದೆ, ಸಮೀಪ್ ಹೇ. 23 ಮೈ, ಅವಾಗಲೇ ಹೇಳಿದೆ ನಾನು, 1984ನೇ ಇಸ್ವಿ, 23 ಮೇ के दिन दोपहर के 1:07 पर मैं एवरेस्ट की चोटी पर खड़ी थी. ಬೆಳಗ್ಗೆ 1 ಗಂಟೆ ಮಧ್ಯಾಹ್ನ 1 ಗಂಟೆ 7 ನಿಮಿಷದ ಹೊತ್ತಿಗೆ, ಬೆಳಗ್ಗೆ 6 ಗಂಟೆ 20 ನಿಮಿಷಕ್ಕೆ ಹೊರಟಿದ್ದಾಳೆ ಸೌತ್ ಕೋಲಿಂದ. 1 ಗಂಟೆ 7 ನಿಮಿಷಕ್ಕೆ ಅತ್ಯಂತ ಎತ್ತರದ ಎವರೆಸ್ಟಿನ ತುದಿಯನ್ನು ಅವಳು ತಲುಪಿದಾಳೆ. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚನೆ ವಾಲಿ ಮೈ ಪ್ರಥಮ ಭಾರತೀಯ ಮಹಿಳಾ ಥಿ. ನಾನು ಮೊದಲ ಭಾರತೀಯ ಮಹಿಳೆ ಆಗಿದ್ದೆ. एवरेस्ट की चोटी पर पाठ को आगे बढ़ाया जाए या आप लोगों को छोड़ना है? सर जी आज मैथ्स का एग्ज़ाम है, हमें पढ़ने के लिए जाना है, ऐसा कुछ है? कोई आप अपना राय बताएंगे तो मैं पाठ आगे बढ़ाऊं या इसी पर छोड़ दूं, अगले क्लास में और कुछ देखेंगे. क्या है, कुछ अपना ಅಭಿಪ್ರಾಯ ಪ್ರಕಟ ಕರೋ ಜಲ್ದಿ. ಪಾಠ ಮುಂದುವರಿಸೋಣ ಅಥವಾ ಇಲ್ಲಿಗೆ ಪೋಲಿಂಗ್? ಆಯ್ತಪ್ಪ ತೇಜಸ್ ಭಟ್ಟ, ಪೋಲಿಂಗ್ ಮಾಡೋಣ. ಹಾ ಹೇಳು, ಮಾಡಬೇಕಾ? ಓಕೆ, ಬೇಗ ಹೇಳಿ, ಬೇಗ ಹೇಳಿ. ಮುಗಿಸೋದೋ ಅಥವಾ ಇಲ್ಲಿಗೆ ನಿಲ್ಲಿಸೋಣ? ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸೋಣ. 44 ಜನ ಮಲಗ್ಬಿಟ್ಟಿದ್ದೀರೇನ್ರಪ್ಪ? ಜಲ್ದಿ ಮಾಡ್ರಪ್ಪ, ಮೆಸೇಜ್ ಮಾಡ್ರೋ. ನೋವನ್ ಎಲ್ಲ ಆನ್ ಮಾಡಿಟ್ಟು ಹೋಗ್ಬಿಟ್ಟಿದ್ದೀರಾ ಮತ್ತೆ ನನ್ನ ಕತೆ ಕೇಳ್ತಾ? ಇದ್ರೆ ಬಂದಿದ್ಯಾ? ಸ್ಟಾಪ್ ಇಟ್ ಹಿಯರ್. ಓಕೆ, ನೆಕ್ಸ್ಟ್ ಕ್ಲಾಸ್. ಯಾ, ನೆಕ್ಸ್ಟ್ ಕ್ಲಾಸ್ ಅಂಜಲಿ. ಯಸ್, ಗುಡ್, ಸ್ಟಾಪ್, ನೆಕ್ಸ್ಟ್ ಕ್ಲಾಸ್. ಯಾ, ರೈಟ್. ಓಕೆ, ಸ್ಟಾಪ್ ಅನ್ನೋದೇ ಮೇಜರ್ ಐ ಥಿಂಕ್. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಪಾಠವನ್ನು ಮುಂದುವರಿಸೋಣ. ಎಸ್, ಸೊ ಅಂಟಿಲ್ ಚೆನ್ನಾಗಿ ಮಾಡಿ ಪರೀಕ್ಷೆಯನ್ನು, ನಾಳಿಂದು ಚೆನ್ನಾಗಾಗಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಹೋಗಬಹುದು.